ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಕಾನೂನು ಸಂಕಷ್ಟ ಮುಂದುವರಿತಾ ಇದೆ. ಕಾರಣ ಕೆಆರ್ ನಗರದಲ್ಲಿ ಒಂದು ಕಿಡ್ನಾಪ್ ಕೇಸ್ ಕೂಡ ದಾಖಲಾಗಿರೋದು. ಎಚ್ ಡಿ ರೇವಣ್ಣ ವಿರುದ್ಧ ಅಪಹರಣ ಪ್ರಕರಣ ದಾಖಲಾಗಿದೆ. ಮೈಸೂರು ಜಿಲ್ಲಾ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರೋದು. ರೇವಣ್ಣ ವಿರುದ್ಧ ಸಂತ್ರಸ್ತಿಯ ಪುತ್ರ ದೂರನ್ನು ಕೊಟ್ಟಿದ್ದಾರೆ. ಅಂದ್ರೆ ಈಗ ವೈರಲ್ ಆಯ್ತಲ್ಲ ವಿಡಿಯೋಗಳು, ಸೊ ಅದರಲ್ಲಿ ಇದ್ದಾರೆ ಎನ್ನಲಾದಂತಹ ಸಂತ್ರಸ್ತಿಯ ಪುತ್ರ ಒಬ್ರು ಕಂಪ್ಲೇಂಟ್ ಕೊಟ್ಟಿರೋದು. ಅಪಹರಣದ ಕೇಸ್ನಲ್ಲೂ ಕೂಡ A1 ಆಗಿದ್ದಾರೆ ರೇವಣ್ಣ ಅವರು, ಅಕ್ಯೂಸ್ಡ್ ಆಗಿದ್ದಾರೆ ರೇವಣ್ಣ ಅವರು. A1 ರೇವಣ್ಣ, A2 ಸತೀಶ್ ಬಾಬಣ್ಣ ಅನ್ನುವಂತಹ ಇಬ್ಬರು ಹೆಸರುಗಳ ಮೆನ್ಷನ್ ಈ FIR ನಲ್ಲಿ ಆಗಿದೆ. ಪ್ರಮುಖವಾಗಿ ಆ ಸಂತ್ರಸ್ತಿಯ ಪುತ್ರ ಅನೇಕ ವಿಚಾರಗಳನ್ನ ಕಂಪ್ಲೇಂಟ್ ನಲ್ಲಿ ಕೊಟ್ಟಿರುವಂತಹ ದೂರಿನಲ್ಲಿ ದಾಖಲಿಸಿದ್ದಾರೆ. ಭವಾನಿ ಅಕ್ಕ ಕರೀತಾ ಇದ್ದಾರೆ ಅಂತ ತಾಯಿಯನ್ನ ಕರ್ಕೊಂಡು ಹೋದ್ರು. ಅದಾದಾಗ್ಲಿಂದ ನನ್ನ ತಾಯಿ ನಾಪತ್ತೆ ಆಗಿದ್ದಾರೆ, ಸೊ ತಾಯಿ ಸಂಕಷ್ಟದಲ್ಲಿದ್ದಾರೆ, ತಾಯಿಯನ್ನ ಅಪಹರಿಸೋ ಕೆಲಸವನ್ನ ಇವರೇ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನ ವಿಕ್ಟಿಮ್ ಮಗ ಕೊಟ್ಟಿರೋದು ಗೊತ್ತಾಗ್ತಾ ಇದೆ. ಪೊಲೀಸರ ಮೇಲೆ ಒತ್ತಡ ಹಾಕಿದ್ರು ಅಂತ ಕೂಡ ಸಂತ್ರಸ್ತಿಯ ಮಗ ದೂರನ್ನ ಕೊಡ್ತಾ ಇದ್ದಾರೆ. ಪೊಲೀಸರು ಕೇಳಿದ್ರೆ ನಮ್ಗೇನು ಗೊತ್ತಿಲ್ಲ, ಎಲ್ಲಿ ಏನು ಹುಡುಕೊಡಿ ಅಂತ ಕೇಳಿದ್ರು ಕೂಡ ಸಕಾರಾತ್ಮಕ ಉತ್ತರ ಪೊಲೀಸ್ ಠಾಣೆಯಿಂದ ಬರ್ತಾ ಇಲ್ಲ. ಹೀಗಾಗಿ ನ್ಯಾಯ ಬೇಕು ಅಂತ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಸಂತ್ರಸ್ತಿಯ ಮಗ. ತನ್ನ ತಾಯಿ ನಾಪತ್ತೆ ಆಗೋಕ್ಕೂ ಮುಂಚೆ ಮನೆಗೆ ಬಂದಿದ್ದಂತಹ ವ್ಯಕ್ತಿ ಏನನ್ನ ಹೇಳಿದ್ರು ಅನ್ನೋದನ್ನ ಕೂಡ ಆತ ಕಂಪ್ಲೇಂಟ್ ನಲ್ಲಿ ದಾಖಲಿಸಿದ್ದಾನೆ. ಭವಾನಿ ಅಕ್ಕ ಕರಿತಾ ಇದ್ದಾರೆ ಅಂತ ತಾಯಿಯನ್ನ ಕರ್ಕೊಂಡು ಹೋದ್ರು ಅನ್ನೋ ಉಲ್ಲೇಖವನ್ನ ಸಂತ್ರಸ್ತಿಯ ಮಗ ಮಾಡಿದ್ದಾರೆ. ಬಾಬಣ್ಣ ಎಂಬಾತ ಮನೆಗೆ ಬಂದು ನನ್ನ ತಾಯಿಯನ್ನ ಕರ್ಕೊಂಡು ಹೋಗಿದ್ದ, ಅಂದಿನಿಂದ ನನ್ನ ತಾಯಿ ನಾಪತ್ತೆ ಆಗಿದ್ದಾರೆ ಹೀಗಂತ ಮಗ ದೂರು ಕೊಟ್ಟಿದ್ದಾರೆ. ಆಮೇಲೆ ಈ ಸಂತ್ರಸ್ತೆ ದೂರು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲೇ ಒತ್ತಡ ಹಾಕಿಸ್ಬೇಕು ಅಂತಾನೆ ಕಿಡ್ನಾಪ್ ಮಾಡಿದ್ರ ಗೊತ್ತಿಲ್ಲ, ಬಟ್ ನನಗಂತೂ ನನ್ನ ತಾಯಿಯನ್ನ ಹುಡುಕೊಡಿ ಅಂತ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ರೆ ಅವ್ರು ನಮ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಈಗ ಈ ಪ್ರಕರಣದ ತನಿಖೆ ಹೇಗಿದೆ ಮತ್ತು ಇದು ಕಿಡ್ನಾಪ್ ಕೇಸ್ ಆಗಿರೋದ್ರಿಂದ ಸ್ಟೇಟ್ಮೆಂಟ್ ಅನ್ನ ಕಂಪ್ಲೇಂಟ್ ಮಗ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಯಾರ ಮೇಲೆ ಆಪಾದನೆ ಬರ್ತಾ ಇದೆಯೋ ಅಥವಾ ಆರೋಪ ಬರ್ತಾ ಇದೆಯೋ ಅವರ ಸ್ಟೇಟ್ಮೆಂಟ್ ಗಳನ್ನ ಕೂಡ ರೆಕಾರ್ಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ ಪ್ರಕ್ರಿಯೆಗಳೇನಾದ್ರೂ ಆಗಿದ್ಯಾ? ತನಿಖೆ ಯಾವ ಹಂತದಲ್ಲಿದೆ? ಮಮತಾ, ಏನು ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣ ಇದೆ, ಇದು ದಿನಕ್ಕೆ ಒಂದೊಂದು ರೀತಿಯ ತಿರುವನ್ನು ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಒಂದು ಅತ್ಯಾಚಾರದ ಕೇಸು ಹಾಗೂ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದ್ದರೆ, ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ. ಈಗ ಮತ್ತೊಂದು ಪ್ರಕರಣ ಎಚ್ ಡಿ ರೇವಣ್ಣ ಅವರ ಮೇಲೆ ದಾಖಲಾಗಿರ್ತಕ್ಕಂಥ ಅದು ಮೈಸೂರು ಜಿಲ್ಲೆಯ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ನೆನೆ FIR ದಾಖಲಾಗಿರ್ತದೆ. ಇದು ಪ್ರಮುಖವಾಗಿ ಏನಂತಂದರೆ ಏಪ್ರಿಲ್ 21 ಅಶ್ಲೀಲ ವಿಡಿಯೋಗಳು ಬಿಡುಗಡೆ ಆಗಿರ್ತವೆ. ಈ ವಿಡಿಯೋದಲ್ಲಿ ಒಬ್ಬರು ಮಹಿಳೆ ಕೈ ಮುಗಿದು ಬೇಡಿಕೊಂಡರೂ ಆಕೆಯನ್ನು ಬಿಡದೆ ಅತ್ಯಾಚಾರವನ್ನು ಎಸಗಲಾಗಿರುತ್ತೆ. ಈ ಕ್ರೌರ್ಯತನದ ವಿಡಿಯೋ ಬಿಡುಗಡೆ ಆಗಿರುತ್ತೆ. ಆದರೆ ಆ ಮಹಿಳೆ ಕೆಆರ್ ನಗರ ಮೂಲದವರು ಎಂದು ತಿಳಿದು ಬಂದಿರುತ್ತೆ. ಈಗ ಆ ಮಹಿಳೆಯ ಪುತ್ರ ಕೆಆರ್ ನಗರ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನು ನೀಡಿರ್ತಕ್ಕಂಥ ದೂರಿನಲ್ಲಿ ಹೇಳಿರೋ ಪ್ರಕಾರ ನನ್ನ ತಾಯಿ ಭವಾನಿ ರೇವಣ್ಣ ಅವರಿಗೆ ಕರೆದುಕೊಂಡು ಬಂದು ಎಚ್ ಡಿ ರೇವಣ್ಣ ಅವರ ಮನೆಯಲ್ಲಿ ಕೆಲಸಕ್ಕೆ ಸೇರಿಸಿದ್ರು. ಅವರಲ್ಲಿ ಕೆಲಸವನ್ನು ಮಾಡಿಕೊಂಡಿದ್ರು. ವಿಡಿಯೋ ಬಿಡುಗಡೆ ಆದ ನಂತರ ಅವರು ಮನೆಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ಒಂದೆರಡು ದಿನಗಳ ನಂತರ ಬಂದಂತಹ ಸತೀಶ್ ಬಾಬು ಎಂಬವರು ಭವಾನಿ ರೇವಣ್ಣ ಅವರು ನಿಮ್ಮನ್ನು ಕರೀತಾ ಇದ್ದಾರೆ ಅಂತ ಹೇಳಿ ಕರೆದುಕೊಂಡು ಹೋಗಿರ್ತಾರೆ. ಅಂದಿನಿಂದ ನನ್ನ ತಾಯಿ ಮನೆಗೆ ವಾಪಸ್ ಬಂದಿಲ್ಲ. ಹಾಗಾಗಿ ಸತೀಶ್ ಬಾಬು ಅವರು ಅವ್ರನ್ನ ಕರೆದುಕೊಂಡು ಹೋಗಿದ್ದಾರೆ. ಹಾಗಾಗಿ ನಮ್ಮ ತಾಯಿ ಕಾಣಿಯಾಗಿಲ್ಲ, ಹಾಗಾಗಿ ಅವರು ಕಿಡ್ನಾಪ್ ಮಾಡಿರ್ಬೋದು ಅಂತ ಹೇಳಿ ಸಂಶಯವನ್ನು ವ್ಯಕ್ತಪಡಿಸಿ ಕೆಆರ್ ನಗರ ಪೊಲೀಸ್ ಠಾಣೆಗೆ ಆಕೆಯ ಪುತ್ರ ದೂರನ್ನು ನೀಡಿರ್ತಕ್ಕಂಥ FIR ದಾಖಲಿಸಿಕೊಂಡಂತಹ ಪೊಲೀಸರು ಸತೀಶ್ ಬಾಬು ಅವರ ಸಂಪರ್ಕಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಏನು ಅಶ್ಲೀಲ ವಿಡಿಯೋ ಇದೆ, ಆ ವಿಡಿಯೋದಲ್ಲಿರ್ತಕ್ಕಂತಹ ಮಹಿಳೆ ಏನಾದರೂ ದೂರನ್ನು ನೀಡಬಹುದು ಅನ್ನೋ ಇದ್ರ ಮೇಲೆ ಅವರನ್ನು ಕಿಡ್ನಾಪ್ ಮಾಡಲಾಗಿದೆ ಎಂಬ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಆದ್ದರಿಂದ ಈಗ ಈ ಪ್ರಕರಣವನ್ನು ದಾಖಲಿಸಿಕೊಂಡ ಕೆಆರ್ ನಗರ ಪೊಲೀಸರು ತನಿಖೆಯನ್ನು ಚುರುಗೊಳಿಸಿ ಆ ಮಹಿಳೆಯನ್ನು ಒಂದು ವೇಳೆ ಕಿಡ್ನಾಪ್ ಮಾಡಿ ಎಲ್ಲರೂ ಬಚ್ಚಿಡಲಾಗಿದೆ ಎಂಬುದರ ಬಗ್ಗೆ ಈಗ ತನಿಖೆಯನ್ನು ಆರಂಭಿಸಿರ್ತಾರೆ. ಅಲ್ಲದೆ ಸತೀಶ್ ಬಾಬು ರೇವಣ್ಣ ಅವರ ಆಪ್ತರಾಗಿರೋದ್ರಿಂದ ಆತನು ಸಹ ಎಲ್ಲಿದ್ದಾನೆ ಅಂತ ಹೇಳಿ ಈಗ ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿ ಶಶಿಧರ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಒಟ್ನಲ್ಲಿ ಒಂದು ಪ್ರಕರಣದಲ್ಲಿ ಈಗಾಗಲೇ ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂತಹ ಪ್ರಕರಣದಲ್ಲೂ A1 ರೇವಣ್ಣ ಅವರು, ಈ ಪ್ರಕರಣದಲ್ಲೂ ಕೂಡ A1. ಸೊ ಈ ಪ್ರಕರಣದ ತನಿಖೆ ಎಷ್ಟು ಚುರುಕಾಗುತ್ತೆ, ಎಷ್ಟು ಬೇಗ ನಾಪತ್ತೆಯಾಗಿರುವಂತಹ ಮಹಿಳೆಯನ್ನ ಪೊಲೀಸರು ಹುಡುಕ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ.